Please subscribe Manju09 for more updates. ನಮಸ್ಕಾರ ಸರ್. ನಮಸ್ಕಾರ ಸರ್ ನಿಮ್ಮ ಹೆಸರು? ಶಿವಕುಮಾರ್ ಅಂತ. ನನ್ನ ವೈಫ್. ಸರ್, ಈ ದೇವಸ್ಥಾನಕ್ಕೆ ಬರ್ತಾರಲ್ಲ ಭಕ್ತಾದಿಗಳು, ಅವ್ರ ಕಷ್ಟ ಅಂತ ಈ ದೇವಸ್ಥಾನಕ್ಕೆ ಬರ್ತಾರಲ್ಲ, ಅಂತ ಬರೋ ಭಕ್ತಾದಿಗಳಿಗೆ ನಿಮ್ಮ ಸ್ವಂತ ಅನುಭವದ 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಸ್ವಂತ ಅನುಭವ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ. ಏನಂದರೆ ಕಷ್ಟ 1000 ಕಷ್ಟ ಇತ್ತು. ಇಲ್ಲಿ ಅದೇ ಈಗ ಬೇರೆ ದೇವಸ್ಥಾನದೆಲ್ಲ ಹುಡ್ಕೊಂಡು ಹೋಗಿ ಎಷ್ಟೋ ಜಾಗದಲ್ಲಿ ಹೋಗಿ ದುಡ್ಡು ಸುಡಿಸಿ ಆಗಲಿಲ್ಲ. ಲಾಸ್ಟಕ್ಕೆ ಇಲ್ಲಿ ಹೋಪ್ ಇರಲಿಲ್ಲ ಅಂತ ನಾನೇ ಯಾವುದೋ ಒಂದು ವೀಡಿಯೋ ಚಾನಲ್ ನೋಡ್ಕೊಂಡು, ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಇಲ್ಲಿ ಬಂದೆ. ಅವತ್ತು ದಿನ ಕುತ್ಕೊಂಡೆ, ಏನಾಗಬೇಕೋ ಅದಕ್ಕೆ ತೋರಿಸ್ಕೊಟ್ರೆ. ಮತ್ತೆ ನಾವು ಬಂದು ಇವತ್ತಿಗೆ ನಾವು 2 ತಿಂಗಳೇನು ಆಗ್ತಿದ್ವಿ ಜಾಗದಲ್ಲಿ. 2 ತಿಂಗಳಲ್ಲಿ ಏನೇನೆಲ್ಲ ಆಗಬೇಕು ಎಲ್ಲ ಆಗಿದೆ, ಇನ್ನೂ ಆಗ್ತಿದೆ. ನನಗೆ ನಮ್ಮದಾಗಿರೋ ಅನುಭವಕ್ಕೆ ನಾನು ಒಂದೊಂದು 100 ಜನಕ್ಕೆ ಕೇಳಿದ್ದೀನಿ. 100 ಜನನೂ ಬರಬೇಕು. ಅವ್ರು ಒಳ್ಳೇದಾದ್ರೆ ಅವರು ಇನ್ನೊಂದು 1000 ಜನ ಕೇಳ್ಕೊಂಡು ಈ ಜಾಗಕ್ಕೆ ಬರಲಿ, ಕ್ಷೇತ್ರನ ಸ್ವಲ್ಪ ಪುಣ್ಯ ಕ್ಷೇತ್ರನ ಸ್ವಲ್ಪ ದೊಡ್ಡದು ಮಾಡಲಿ ಅಷ್ಟೇ. ಆಮೇಲೆ ನಾನು ನಿಮ್ಮ ಸ್ವಂತ ಅನುಭವ ಅಂತ ನಿಮ್ಮ ವೈಯಕ್ತಿಕವಾದ ವಿಚಾರ ಕೇಳಿದ್ದೀನಿ. ಆದ್ರೂ ನಮ್ಮ ಪ್ರೇಕ್ಷಕರಿಗಾಗಿ ನಿಮ್ಮ ಸ್ವಂತ ಅನುಭವದಲ್ಲಿ ಅಂದರೆ ನಿಮ್ಗೆ ಬಂದಿರೋ ಕಷ್ಟ ಎಷ್ಟು ದಿವಸದಲ್ಲಿ ಸಾಲ್ವ್ ಆಯಿತು ಸರ್? ದಿಸ ಅನ್ನೋದೇ ಇಲ್ಲ ಇಲ್ಲಿ. ನಮಗ್ ಸಾಲ್ವ್ ಆಗಿದ್ದು ಒಂದು 1 ಅವರ್ ಅಂತ ಇಟ್ಕೊಳ್ಳಿ. 1 ಅವರ್ ಸಾಲ್ವ್ ಆಗಿದ್ದು. ಆಮೇಲೆ ಸ್ವಾಮಿ ಹೇಳಿದ್ರು ಈ ತರ ಪೂಜೆನ ಮಾಡಿಸ್ಕೊಬೇಕಾಗುತ್ತೆ ಅಂತ. ಮಾಡಿಸ್ಕೊಂಡ್ವಿ. ಅದು ಮಾಡ್ಸಕ್ಕೆ ಅಂತ ಹೇಳಿ ಒಂದೇ ದಿನ ಮಾಡಿ ಸ್ಟಾರ್ಟ್ ಮಾಡಿದಷ್ಟೇನೆ. ಎಲ್ರಿಗೂ ಸ್ವಲ್ಪ ದಿನ ಎಳೆಯುತ್ತೆ ಅಂತ ಹೇಳಿದ್ರು. ಆದ್ರೆ ನನಗೆ ನನ್ನ ಅನುಭವದ ಪ್ರಕಾರ ಅದ ಹತ್ರ ಹೇಳೋದಿಲ್ಲ. ಮಾಡಿಸಿ ಸಾಯಂಕಾಲದೊಳಗಡೆನೆ ನಮ್ಗೆ ರಿಸಲ್ಟ್ ಬಂದ್ಬಿಡ್ತು. ಅಮ್ಮನವ್ರ ರಿಸಲ್ಟ್. ಅಮ್ಮ ಯಾವ ತರ ನಮ್ಮ ಹಿಂದೆ ನಿಂತಿದ್ದಾರೆ, ಹೆಂಗ್ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಅವತ್ತೇ ಗೊತ್ತಾಗೋಯ್ತು. ತುಂಬಾ ದಿವಸ ಅಂತ ನಮ್ಗೇನು ತುಂಬಾ ದಿವಸ ಕಾಯ್ದ್ವಿ ಆತರ ಎಲ್ಲ ಏನಿಲ್ಲ. ಮಾಡ್ಸಿದ ದಿವಸನೇ ಗೊತ್ತಾಗಿದೆ. ಬಂದಿದ್ದ ದಿವಸನೂ ಇಲ್ಲಿ ಗೊತ್ತಾಯ್ತು. ತಿರುಗಿ ಪೂಜೆ ಮಾಡ್ಸಿದ ದಿವಸನೂ ಗೊತ್ತಾಯ್ತು ನಮ್ಗೆ. ಅಂದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಅಂತೂ ಸಿಕ್ಕಿದೆ 100%. 100% ನನಗೆ 1000% ಅಂತ ಹೇಳಿದ್ರು ಬೇಜಾರಿಲ್ಲ. ಆಮೇಲೆ ಅಮ್ಮನವ್ರ ಶಕ್ತಿ ಬಗ್ಗೆ ನಿಮ್ಮ ಮಾತಲ್ಲಿ ನಮ್ಗೆ ಕೇಳಬೇಕು ಅಂತ ನನಗೋಸ್ಕರ ಮತ್ತು ನಮ್ಮ ಪ್ರೇಕ್ಷಕರಿಗೋಸ್ಕರ 1-2 ಮಾತು. ಅಪಾರಕ್ಕೂ ಮೀರುವಂಥದ್ದು ಅಮ್ಮನ ಒಂದು ಶಕ್ತಿ. ಎಲ್ಲೂ ಯಾರು ಕಾಣದಿರೋಂಥದ್ದು. ಎಲ್ಲಾದ್ರೂ ಹೋದ್ರೆ ಅಮ್ಮನ ನೋಡ್ಬೇಕು, ದೇವ್ರನ್ನ ನೋಡ್ಬೇಕು ಅಂದ್ರೆ 3 ಅಡಿ ದೂರ ನಿಂತು ಕೈ ಮುಕ್ಕೊಬೇಕಾಗಿತ್ತು. ನಾವು ಪ್ರತಿ ಕ್ಷೇತ್ರದಲ್ಲಿ ಹೋದ್ರು ಹೊಸ್ಲಿಂದ ಆಚೆನೆ ಜನನ ನಿಲ್ಸಿ ಕೈ ಮುಗಿಸ್ತಾರೆ. ಆದ್ರೆ ಈ ಕ್ಷೇತ್ರದಲ್ಲಿ ಆತರ ಅಲ್ಲ. ನಾನೇ ಹೋಗಿ ಕುತ್ಕೊಂಡು ಕಣ್ಣಲ್ಲಿ ನೀರ್ ಹಾಕೊಬಹುದು, ನಾನು ಮುಟ್ಬಹುದು, ನಾನು ಅಮ್ಮನ ಮುದ್ದಾಡಬಹುದು. ಅಷ್ಟು ಒಂದು ಏನಂತಾರೆ ಅಮ್ಮನ ಮಧ್ಯೆ ನಮ್ಮ ಮಧ್ಯೆ ಬಾಂಡಿಂಗ್ ನ ಕ್ರಿಯೇಟ್ ಮಾಡಿದ್ದಾರೆ. ನಾನು ಪ್ರತಿ ದಿವಸ ಬಂದಾಗ ನಾನು ಕೆನೆನ ಇಟ್ಟು ಹಿಂಗೆ ಕೇಳ್ಕೊಂಡಾಗ ನನ್ನ ಸ್ವಂತ ತಾಯಿನೇ ನನಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೇನೋ ಅನ್ನೋಷ್ಟು ಪ್ರೀತಿ, ಅನ್ನೋಷ್ಟು ಹೇಳಕ್ಕೆ ಆಗ್ದಿರೋಷ್ಟು ಅಂತ ಹೇಳ್ತಾರಲ್ಲ ಅಮ್ಮನ ಪವಾಡ, ಹೇಳಕ್ ಆಗ್ದಿರೋಷ್ಟು. ನಾನು ಇಲ್ಲಿ ಕೇಳ್ಕೊಂಡು ಹೋಗಿದ್ರೆ ನಾನು ಆಚೆ ಹೊಸ್ಲಿ ದಾಟಿ ಆಚೆ ಹೋಗೋಷ್ಟಕ್ಕೆ ನನಗೆ ಸಿಕ್ಕಿರುತ್ತೆ. ಆ ತರ ಒಂದು ಯಾರು ಬೇರೆಯವ್ರ ಮೈಂಡಲ್ಲಿ ಏನಾದ್ಯೋ ನನಗೆ ಗೊತ್ತಿಲ್ಲ. ನನ್ನ ಸ್ವಂತ ಅನುಭವ, ನನ್ನ ತಾಯಿ ಮುಂದೆ ನಿಂತಿದ್ದೀನಿ. ಸ್ವಂತ ಅನುಭವ ಏನಂದ್ರೆ ನಾನು ಏನ್ ಕೇಳಿದ್ನೋ ಪ್ರತಿಯೊಂದು ನನ್ಗೆ ಅಮ್ಮ ಕೊಡ್ತಾನೂ ಇದ್ದಾರೆ. ಅತಿಯಾಗಿ ನಂಗೇನು ಬೇಡ, ಅವ್ರ ಪ್ರೀತಿ ವಿಶ್ವಾಸ ಹಿಂಗೆ ನನ್ನ ಜೊತೆ ಸದಾ ಇರ್ಲಿ ಅಂತ ನಾನು ಅಮ್ಮನ್ನ ಬೇಡ್ಕೊಂತೀನಿ. ಅದಂತೂ ತುಂಬಾ ಅಂದ್ರೆ ನಾನು ಹೇಳ್ತೀನಲ್ಲ, ನಾನು ಬರಲ್ಲ ಅಂತ ಅನ್ಕೊಂಡಾಗೆಲ್ಲ ನೀನ್ ಬರ್ತೀಯ ಅಂತೇಳಿ ಕೈ ಹಿಡಿದು ಕರ್ಕೊಂಡ್ ಬರ್ತಾರೆ. ಹೇಳಕ್ ಇಷ್ಟಪಡೋದು ಏನಂದ್ರೆ ಧನ್ಯವಾದ ಹೇಳ್ಬೇಕು ಗುರುಗಳಿಗೆ. ಯಾಕಂದ್ರೆ ಅವರಿಲ್ಲ ಅಂದ್ರೆ ಅಮ್ಮ ಇಲ್ಲ, ಯಾಕಂದ್ರೆ ಇಬ್ಬರಿಲ್ಲ ಅಂದ್ರೆ ನಾವಿಲ್ಲ. ನಾನು ಅಮ್ಮನ್ನ ಎಷ್ಟು ಇದು ಮಾಡ್ತೇವೆ ಅದೇ ಅಷ್ಟೇ ಇದ್ಕೊಂಡು ನನ್ನ ಗುರುಗಳಿಗೂ ಕೊಡ್ಬೇಕು. ಅವರು ಇವನ್ ನೆಕ್ಸ್ಟ್ ಅಮ್ಮನೇ ಅವರು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ತಾಯಿ ಪ್ರೀತಿ ಕೊಡೋದ್ರಲ್ಲಿ ಆಗ್ಲಿ, ಬಂಧು ಮಿತ್ರ ಪ್ರೀತಿ ಕೊಡೋದಾಗ್ಲಿ, ನಮ್ಮ ಗುರುಗಳನ್ನ ಯಾರು ಮೀಸಕ್ಕಾಗೋದಿಲ್ಲ. ಯಾಕಂದ್ರೆ ಪ್ರತಿದಿನ ನಾನೇನಾದ್ರೂ ಹುಷಾರಿಲ್ಲ ಅಂತ ನಾನ್ ಮನ್ಸಲ್ಲಿ ಅನ್ಕೊಂಡಾಗ ನನಗ್ ಕಾಲ್ ಮಾಡಿ ನಿಮ್ಮ ಎಲ್ಲಿದ್ದೀರಾ ಅಂತ ಕೇಳ್ತಾರೆ. ಆ ತರ ಯಾರು ಆ ಒಂದು ಬಾಂಡಿಂಗ್ ನ ಕ್ರಿಯೇಟ್ ಮಾಡಕ್ಕಾಗಲ್ಲ. ಇಲ್ಲಿ ಈ ಕ್ಷೇತ್ರದಲ್ಲಿ ಬರ್ಲಿ ಪ್ರತಿಯೊಬ್ಬರನ್ನು ಅವ್ರು ನೆನ್ಪಿಟ್ಕೊಂತಾರೆ. ಬೇರೆ ಕ್ಷೇತ್ರದಲ್ಲಿ ಆ ತರ ಅಲ್ಲ. ಇವತ್ತು ಬಂದವ್ರನ್ನ ನಾಳೆ ನೀವು ಬಂದಿದ್ದೀರಾ ಅಂದ್ಬಿಟ್ಟು ಸುಮ್ಮನೆ ಆಗಿ ಹೋಗ್ತಾರೆ. ಆದ್ರೆ ಅವ್ರು ಹಂಗಲ್ಲ. ನೀವು ಬಂದಿದ್ದೀರಾ ಅಂದ್ರೆ ನಿಮ್ಮನ್ನ ಪ್ರತಿದಿನ ನಿಮ್ಮನ್ನ ಅವ್ರು ಹೇಗಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಪ್ರತಿ ಕ್ಷಣದಲ್ಲೂ ಅವ್ರು ವಿಚಾರಿಸ್ಕೊಂತಾರೆ. ಅವ್ರ ಬಗ್ಗೆ 1 ಇಂಚು ಸಹ ನಾವು ತಪ್ಪಾಗಿ ಹೇಳೋದಕ್ಕೂ ಆಗಲ್ಲ, ತಪ್ಪಾಗಿ ಮಾತಾಡೋದಕ್ಕೂ ಆಗಲ್ಲ. ಹೇಳ್ತೀನಲ್ಲ, ಆ ಎಮ್ಮನೆ ಅವ್ರು ಅಲ್ಲಿ ನಿಂತ್ಕೊಂಡಿದ್ರೆ ಆ ಎಮ್ಮನೆ ಅಲ್ಲಿ ನಿಂತಿದ್ದಾರೇನೋ ಅನ್ನೋಷ್ಟು ಫೀಲ್ ಆಗುತ್ತೆ. ಅಷ್ಟು ಒಂದು ಅವರು ಹೇಳ್ಕೊಳಕ್ಕಾಗ್ದಿರೋಷ್ಟು ಒಂದು ಇದು ಅವರು. ಆಮೇಲೆ ನಂದಿನಿ ಅವರೇ, ನಾನು ನಮ್ಮ ಫ್ರೆಂಡ್ ಚಾನಲಲ್ಲಿ ನೋಡಿದ್ದೆ, ನಿಮ್ಗೆ ಕೆಲಸ ಸಿಕ್ಕಿಲ್ಲ ಅಂತ ನಾನು ವಿಡಿಯೋಲ್ಲಿ ನಂಗೆ ಸ್ವಲ್ಪ ನೋಡಿರೋ ಥರ ಜ್ಞಾಪಕ.
ನಿಮಗೆ ಕೆಲಸ ಸಿಗ್ತಾ ಮೇಡಮ್? ಕೆಲಸ ಸಿಕ್ಕಿಲ್ಲ ಅಂತಲ್ಲ, ನಾನು ಮಾಡ್ತಿರೋ ಕೆಲಸ ನನಗೆ ಏನಂದ್ರೆ ಕೈ ಹಿಡಿತಿರ್ಲಿಲ್ಲ. ನಾನು ಆಕ್ಚುಲಿ ಬ್ಯೂಟಿಷಿಯನ್, ನಾನು ಮಾಡ್ತಿರೋ ಕೆಲಸ ನನಗೆ ಕೈ ಹಿಡಿತಾ ಇರ್ಲಿಲ್ಲ. ಇಲ್ಲಿ ಬಂದು ಹೋದ್ಮೇಲೆ ಏನೋ ಒಂದು ಒಳ್ಳೆ ಕಡೆಯಿಂದ ಅಂದ್ರೆ ಈ ಟೈಮ್ ವೇಸ್ಟ್ ಮಾಡೋರ್ನ ಬಿಟ್ಟು ಒಂದು ಸ್ಟ್ಯಾಂಡರ್ಡ್ ಆಗಿರೋ ಕಸ್ಟಮರ್ಸ್, ಅಂದ್ರೆ ನನ್ನ ಒಂದು ಅನುಭವದ ಸ್ಟ್ಯಾಂಡರ್ಡ್ ಆಗಿರೋ ಕಸ್ಟಮರ್ಸ್, ಮಾಡಿಸ್ಕೋತೀನಿ ಅಂದ್ರೆ ಮಾಡಿಸ್ಕೊಳ್ಳೇಬೇಕು ಅನ್ನೋಂಥ ಕಸ್ಟಮರ್ಸ್ನ ಅಮ್ಮನ ನನಗೆ ದಾರಿ ಮಾಡಿ. ಮುಂಚೆ ಬಂದು ತುಂಬಾ ಟೈಮ್ ವೇಸ್ಟ್ ಮಾಡೋರು, ನನ್ನ ಟೈಮ್ ವೇಸ್ಟ್ ಮಾಡೋರು ಅಂತ ಕಸ್ಟಮರ್ಸ್ ಇದ್ದಿದ್ದು. ಇವಾಗ ಅಮ್ಮನ ಹತ್ರ ಬಂದ್ಮೇಲೆ ಅದೆಲ್ಲ ಸ್ಟಾಪ್ ಆಗಿದೆ. ನನ್ನ ಜೀವನಕ್ಕೆ ಏನ್ ಬೇಕೋ ಅದನ್ನ ಅಮ್ಮ ಕೇಳದೇನೆ ಕೊಡ್ತಾ ಇದ್ದಾರೆ. ಆಮೇಲೆ ನಮ್ಮ ವೀಕ್ಷಕರಿಗಾಗಿ ದೇವಸ್ಥಾನಕ್ಕೆ ಬರೋ ವಿಳಾಸ ಅಂದ್ರೆ ದಾರಿ, ಒಂದ್ ವೇಳೆ ನಮ್ಮ ವೀಕ್ಷಕರು ಏನಾದ್ರು ಮೆಜೆಸ್ಟಿಕ್ ಇಂದ ಬರ್ತಾರೆ, ಬಂದ್ರೆ ಅಂತವ್ರಿಗೆ ವಿಳಾಸ ಹೆಂಗ್ ಹೇಳ್ತೀರಾ? ಮೆಜೆಸ್ಟಿಕ್ ಇಂದ ಬರ್ತಾರೆ ಅಂದ್ರೆ ಹೊಸಕೋಟೆಗೆ ಡೈರೆಕ್ಟ್ ಬಸ್ ಇದೆ. ಹೊಸಕೋಟೆಯಿಂದ ಬಂದ್ರೆ ಬ್ರಿಡ್ಜ್ ಫ್ಲೇವರ್ ಕೆಳಗಡೆ ಬಂದ್ರೆ ಆಟೋ ಸಿಗುತ್ತೆ, ದೇವಸ್ಥಾನಕ್ಕೆ ಆಟೋ ಸಿಗುತ್ತೆ. ಭಕ್ತರಳ್ಳಿ ಅಂತ ಹೇಳಿದ್ರೆ ಇನ್ ಕೇಸ್ ಏನಾದ್ರು KR ಮಾರ್ಕೆಟಿಂದ ಬಂದ್ರೆ ಅಲ್ಲಿಂದ ಡೈರೆಕ್ಟ್ ಆಗಿ ಭಕ್ತರಳ್ಳಿ ಬಸ್ ಅಂತಾನೆ ಇದೆ, ಅಲ್ಲಿ ಬರ್ಬೋದು. ಇಲ್ಲಾಂದ್ರೆ ಓಫರಂ ಸಿಗ್ನಲ್ ಅಂತ ಇರುತ್ತೆ, ಅಲ್ಲಿ ಬಂದು ಇಳ್ಕೊಂಡು ಭಕ್ತರಳ್ಳಿಗೆ ಬರ್ಬೋದು. ಹಾಗೆ ನಂತರ ಹೊಸ ಹೊಸ ಯೂಟ್ಯೂಬ್ ಚಾನಲ್ ಅವ್ರು ಬರ್ತೀವಲ್ಲ, ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ನಾ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ನೀವೆಷ್ಟು ನಂಬಿಕೆ ಇಟ್ಟು ಈ ಕ್ಷೇತ್ರಕ್ಕೆ ಬರ್ತಿರೋ, ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಅವರೆಲ್ಲ ಬರ್ತಾರಲ್ವಾ, ಅವ್ರಿಗೆ ಹೇಳೋದೇನಂತಂದ್ರೆ, ದಯವಿಟ್ಟು ಅಮ್ಮನ ನಂಬಿ, ನಮ್ಮನ್ನ ಮಾತ್ರ ಅಲ್ಲ ಭಕ್ತರಿಗೆ ಮಾತ್ರ ಹೇಳಲ್ಲ ನಾನು, ಯೂಟ್ಯೂಬ್ ಚಾನೆಲ್ಸ್ ಅವ್ರಿಗೂ ಹೇಳೋದೇನಂದ್ರೆ ಅಮ್ಮನ್ನ ನಂಬಿ. ಯಾಕಂದ್ರೆ ನಿಮ್ಮ ಒಂದು ಅನುಭವ ನಿಮಗೂ ಅಮ್ಮ ಕೊಡ್ತಾರೆ, ನಮಗೆ ಮಾತ್ರ ಅಂತಲ್ಲ ನಿಮಗೂ ಕೊಡ್ತಾರೆ ಆ ಅನುಭವನ. ಮತ್ತೆ ಇನ್ನೊಂದೇನಂದ್ರೆ, ಅಮ್ಮನ ಬಗ್ಗೆ ಯಾರೇ ಏನೇ ತಪ್ಪಾಗಿ ಮಾತಾಡಿದ್ರು ನಿಮ್ಮ ಚಲನ, ಅಮ್ಮನ ಮೇಲೆ ಇರೋ ನಂಬಿಕೆನ ಯಾವತ್ತೂ ಬಿಟ್ಕೊಡ್ಬೇಡಿ. ನಿಮ್ಮ ಬೆಂಬಲ ಅಮ್ಮನಿಗೆ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನೀವು ಇಷ್ಟು ಜನನ, ಇವನ್ ನಾನು ಸಹ ಯೂಟ್ಯೂಬ್ ನೋಡ್ಕೊಂಡೇ ಬಂದಿದ್ದು, ನೀವಿಲ್ಲದೆ ಹೋಗಿದ್ರೆ ನಾವು ಬರಕ್ ಚಾನ್ಸ್ ಇರ್ತಾ ಇರ್ಲಿಲ್ಲ. ನಿಮ್ಮ ಒಂದು ಸಲಹೆ ಮತ್ತೆ ನಿಮ್ಮ ಒಂದು ದಾರಿ ನಮ್ಮನ್ನ ಈ ಮಟ್ಟಕ್ಕೆ ಕರ್ಕೊಂಡು ಬಂದು ಬಿಟ್ಟಿದೆ, ಇಲ್ಲಿ ಪ್ರೀತಿ ಕೊಟ್ಟಿದೆ. ಆ ಪ್ರೀತಿಗೆ ನಾವು ಯಾವತ್ತೂ ನಿಮ್ಮಂತ ಯೂಟ್ಯೂಬ್ ಚಾನೆಲ್ಸ್ ಅವ್ರಿಗೆ ಚಿರಋಣಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್ ನಮಸ್ಕಾರ. ಮೇಡಮ್ ನಿಮ್ಮ ಹೆಸರು? ನಂದಿನಿ ಶಿವಕುಮಾರ್ ಹೆಸರು ನಂದಿನಿ. ನೀವು ಎಲ್ಲಿಂದ ಬಂದಿದ್ರಿ? ನಾವು ಬರ್ತೂರಿಂದ. ಈ ದೇವಸ್ಥಾನಕ್ಕೆ ಏನ್ ಕಾರಣದಿಂದ ಬಂದಿದ್ರಿ ನೀವು? ಕಾರಣ ಅನ್ನೋದಕ್ಕಿಂತ ಕಷ್ಟ ಇರುತ್ತಲ್ಲ, ಮೇನ್ ರೀಸನೇ ಬಂದು ಕಷ್ಟ ಪರಿಹಾರ ಮಾಡ್ಕೊಳ್ಳೋದಂದ್ರೆ ಬರಬೇಕು ಅಂತ ಬಂದ್ವಿ. ಆದರೆ ಒಂದು ಚಾನಲ್ ನೋಡ್ಕೊಂಡೇ ಬಂದಿದ್ದೀವಿ. ಚಾನಲ್ ನೋಡ್ಕೊಂಡು ಬಂದ್ವಿ. ಒಂದು ನಮಗಿದಿರಲಿಲ್ಲ, ಹೋಪ್ ಇರಲಿಲ್ಲ. ಫಸ್ಟು ಎಷ್ಟೋ ದೇವಸ್ಥಾನ ಸುತ್ತಿದ್ದೀವಿ, ಹೋಪ್ ಇರಲಿಲ್ಲ. ಇದು ಆಗಲ್ಲ ಇರಲ್ಲ ಅಂತಲೇ ಬಂದರು. ಇಲ್ಲಿ ಬಂದ ಮೇಲೆ ಇದು ಬೇರೆ ಥರ ತೋರಿಸ್ಬೇಕು. ಆಮೇಲೆ ನಿಮ್ಮ ಕಷ್ಟ, ನೀವು ಕಷ್ಟ ಅಂತ ಬಂದ್ರಲ್ವಾ, ನಿಮ್ಮ ಕಷ್ಟಕ್ಕೆ ಪರಿಹಾರ 100% ಸಿಗ್ತದೆ ಸರ್? 100% ಅಲ್ಲ ಸರ್, ನಾವು 100% ಮೇಲೇ ಹೇಳ್ಬೋದು. ಹೌದಾ? ಏನು ಕಷ್ಟಕ್ಕಂತ ಬಂದಿದ್ದೀರಿ ಸರ್? ಕಷ್ಟ ಇರುತ್ತಲ್ವ ಮನೆಯಲ್ಲಿ, ತಂದೆ ತಾಯಿ ಮತ್ತು ಹಸ್ಬೆಂಡ್ ಆ್ಯಂಡ್ ವೈಫ್ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತಲ್ಲಿ. ಅದು ಸಾಲದು ಅಂದ್ಬಿಟ್ಟು ಇವಾಗ ಕೆಲಸ ಕಾರ್ಯ ಈ ಥರದ್ದು ಇರುತ್ತಲ್ವ, ಅದು ಸಾಲದು ಅಂದ್ಬಿಟ್ಟು ಮನೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಈ ಮಾಟ ಮಂತ್ರ ಹಾಳು ಅಂತೆಲ್ಲ ಇರುತ್ತಲ್ಲ, ಇದೆಲ್ಲ ಇರುತ್ತೆ. ಅದೆಲ್ಲ ಪರಿಹಾರ ಮಾಡ್ಕೊಳಕ್ಕಂತಾನೆ ಇಲ್ಲಿ ಬಂದ್ವಿ. ಒಂದು ಯೂಟ್ಯೂಬ್ ಚಾನಲಿಂದ ನಾನು ನೋಡಿಬಿಟ್ಟು ಇಲ್ಲಿ ಬಂದಿದ್ದು. ಅವ್ರಿಗೆ ನಾನು ಮನಸ್ಫೂರ್ತಿಯಿಂದ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಇಂಥ ಒಂದು ಪುಣ್ಯಕ್ಷೇತ್ರನ ತುಂಬ ಕಡೆ ಓಡಾಡ್ದಂಥ ಜಾಗದಲ್ಲಿ ಇಂಥ ಒಂದು ಪುಣ್ಯಕ್ಷೇತ್ರನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಅವತ್ತು ಬಂದಾಗಿಂದ ಇವತ್ತುವರೆಗೂ ನಾನು ಬಂದಾಗಲೇ 2 months ಆಯ್ತಾ ಬಂತು. ನನಗೆ ಬೇರೆಯವರು ಏನಂತ ಹೇಳ್ತಾರೋ ಗೊತ್ತಿಲ್ಲ, ನನ್ನ ಅನುಭವದ ಪ್ರಕಾರ ಅಮ್ಮ ಪ್ರತಿದಿನವೂ ನನ್ನ ಜೊತೇಲಿದ್ದು ನನ್ನನ್ನು ಪ್ರತಿಯೊಂದು ವಿಷಯದಲ್ಲೂ ಸರಿ ತಪ್ಪುಗಳನ್ನ ತಿಳಿಸ್ಕೊಳ್ತಾ, ನನ್ನೆಲ್ಲ ಕಷ್ಟಗಳನ್ನ ನನಗೆ ಅರ್ಥ ಮಾಡಿಸ್ತಾ, ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ನನ್ನ ಹೇಳ್ಕೊಡ್ತಾ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ನನ್ನ ಇಲ್ಲಿ ಬಂದ ಮೇಲೆ ಒಂದು ತಡೆ ಹೊಡೆಯೋ ಪೂಜೆ ಎಲ್ಲ ಇವಾಗ ಸದ್ಯಕ್ಕೆ ನಾನು ಬ್ಯೂಟಿಷಿಯನ್ನು, ನನ್ನದು ಸ್ವಲ್ಪ ದಿನದ ಮಟ್ಟಿಗೆ ಒಂದು 1 ಮಂತಿಂದ 1.5 ಮಂತಿಂದ ನನ್ನದು ಸ್ವಲ್ಪ ಕೆಲಸ ಆಗ್ತಾ ಇರಲಿಲ್ಲ, ಸ್ಟಾಪ್ ಆಗಿಬಿಟ್ಟಿತ್ತು. ಇಲ್ಲಿ ಬಂದು ಹೋದ್ಮೇಲೆ ಆ ತಡೆ ಓಡಿಸ್ಕೊಂಡು ಹೋದ್ಮೇಲೆ ನನಗೆ ಆಗಲೇ ಸ್ಟಾರ್ಟ್ ಆಗಿದೆ ಜಾಬ್ ಎಲ್ಲ, ವರ್ಕ್ ಒಂದೇ ಕಾಲ್ಸ್ ಬರ್ತಾ ಇದೆ ನನಗೆ ಕೆಲಸದ ಮೇಲೆ. ಆ ಒಂದು ಏನಂತಾರಲ್ಲ, ಹೇಳೋದಕ್ಕೆ ಆಗಲ್ಲ ಅಮ್ಮನ ಶಕ್ತಿ ಮತ್ತು ಪವಾಡ. ಮತ್ತು ಇವತ್ತು ಅಷ್ಟೇ, ಲಾಸ್ಟ್ ಅಮಾವಾಸ್ಯೆಗೆ ನನ್ನ ಹಸ್ಬೆಂಡ್ಗೆ ಬಂದು ಕೆಲಸದಿಂದ ಹೋಗೇ ಬಿಡ್ತಾರೇನೋ ಆಚೆ ಅನ್ನೋ ಅಷ್ಟು ಪ್ರಾಬ್ಲಮ್ಸ್ ಬಂತು. ಈ ಹುಣ್ಣಿಮೆಗೆ ಒಂದು ಗುಡ್ ನ್ಯೂಸ್ ಬಂದಿದೆ, ಏನಂದರೆ ಅವ್ರಿಗೆ ಪ್ರಮೋಷನ್ ಆಗಿ ಇವತ್ತು ಅಮ್ಮನ ಎತ್ಕೊಂಡು ಮೆರವಣಿಗೆ ಹೊರಟಾಗ ನನಗೆ ಪ್ರಮೋಷನ್ ಸಿಕ್ಕಿದೆ ಅಂತೇಳಿ ನಮ್ಮ ಮನೆಯವರು ಹೇಳಿದ ತಕ್ಷಣ ನಾನು ನಿಜ ಹೇಳ್ತೀನಲ್ಲ, ನಾನು ಅಂದ್ಕೊಳ್ದಂಥ ಊಹೆನೂ ಮಾಡಿದಿರಂಥ ಒಂದು ಪವಾಡನ ಅಮ್ಮ ನಾನು ನಂಬುದಷ್ಟು ನಂಬಿಕೆನ ಇನ್ನೂ ಜಾಸ್ತಿ ಮಾಡ್ತಾ ಬಂದಿದ್ದಾರೆ. ನಾನು ಪ್ರತಿಯೊಬ್ಬರಿಗೂ ಹೇಳೋದೇನೆಂದರೆ, ಬಂದಿದ ತಕ್ಷಣ ಯಾರಿಗೂ ಏನೂ ಒಳ್ಳೇದಾಗಲ್ಲ.
ಅಟ್ಲೀಸ್ಟ್ ಮನಸ್ಫೂರ್ತಿಯಾಗಿ ಕೂತು 5 ನಿಮಿಷ ನೀವೇನೇ ತಪ್ಪುಗಳನ್ನ ಮಾಡಿದ್ರು ಅಮ್ಮನ ಹತ್ರ ಒಂದೇ ಒಂದು ಕ್ಷಮೆ ಕೇಳಿ. 4 ಜನರ ಹತ್ರ ಆಚೆ ಇರೋ ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳೋದು ಬೇಡ, ಆ ತಾಯಿ ಹತ್ರ ನಾನು ಮಾಡಿರೋ ತಪ್ಪು ಕ್ಷಮೆ ಇರಲಿ ತಾಯಿ, ನನ್ನನ್ನು ಕೈ ಹಿಡಿದು ನಡೆಸು ಅಂತ ಕೇಳಿ. ನಿಜವಾಗ್ಲೂ ಹೇಳ್ತೀನಿ, ಅವ್ರ ಪವಾಡನ ಯಾರನ್ನೂ ಮೀರ್ಸೋಕ್ಕಾಗಲ್ಲ. ಅಷ್ಟು ಒಂದು ನಂಬಿಕೆನ ಕೊಟ್ಟು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾರೆ. ತಿರುಗಿ ನೀವು ಮಾಡಿದ ತಪ್ಪಿಗೆ ಪ್ರತಿಫಲವಾಗಿ ನಿಮ್ಮನ್ನು ನಡೆಸಿ ತಪ್ಪುಗಳನ್ನ ತಿದ್ದಿಸಿ ನಿಮ್ಮನ್ನು ಸರಿ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ನನ್ನ ನಂಬಿಕೆ. ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು.